500ರ ನೋಟಿನಲ್ಲಿ ಗಾಂಧಿ ಜಾಗದಲ್ಲಿ ನಟ ಅನುಪಮಾ ಖೇರ್ ಚಿತ್ರ ಮುದ್ರಿಸಿರುವಂತಹ ಘಟನೆ ಗುಜರಾತ್ನಲ್ಲಿ ಬೆಳಕಿಗೆ ಬಂದಿದೆ. ಚಿನ್ನದ ವ್ಯಾಪಾರಿಯೊಬ್ಬ ಸುಮಾರು 1.60 ಕೋಟಿ ಮೌಲ್ಯದ ನೋಟುಗಳನ್ನ ಪ್ರಿಂಟ್ ಮಾಡಿಸಿದ್ದು, ನೋಟಿನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬದಲಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಬರೆಯಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಈ ನಕಲಿ ನೋಟ್ ಪತ್ತೆಯಾಗಿದ್ದು, ಪೊಲೀಸರು ಈ ನಕಲಿ ನೋಟ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ನಟ ಅನುಪಮಾ ಖೇರ್ ಕೂಡ ಅಚ್ಚರಿಯನ್ನ ವ್ಯಕ್ತಪಡಿಸಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. 500ರ ನೋಟಿನಲ್ಲಿ ತನ್ನ ಫೋಟೋ ಮುದ್ರಣವಾಗಿರೋದು ನೋಡಿದ್ರೆ ಏನು ಬೇಕಾದ್ರೂ ಆಗ್ಬಹುದು ಎಂದಿದ್ದಾರೆ. ಗುಜರಾತ್ ಉದ್ಯಮಿ ಮೆಹುಲ್ ತಕ್ಕರ್ ಎಂಬಾತನಿಂದ ಈ ನಕಲಿ ನೋಟು ವಶಕ್ಕೆ ಪಡೆಯಲಾಗಿದ್ದು, ಈತ ಇದು ತನ್ನ ವ್ಯಾಪಾರಿಯೊಬ್ಬ ನಗದಾಗಿ ನೀಡಿದ ಹಣ ಎಂದು ಹೇಳಿದ್ದಾನೆ. ಮೆಹುಲ್ ತಕ್ಕರ್ ಎಂಬ ಈ ವ್ಯಾಪಾರಿಯ ಬ್ಯಾಗ್ ಪರಿಶೀಲಿಸಿದಾಗ ನೋಟ್ಗಳು ಪತ್ತೆಯಾಗಿತ್ತು. ನೋಟ್ನಲ್ಲಿ ಅನುಪಮಾ ಖೇರ್ ಫೋಟೋ ಇರುವುದನ್ನ ಗಮನಿಸಿದ ಪೊಲೀಸರು ಇದು ನಕಲಿ ನೋಟ್ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ವಿಚಾರಣೆ ನಡೆಸಿದಾಗ ಮೆಹುಲ್ ತಕ್ಕರ್ ಇದು ವ್ಯಾಪಾರಿಯೊಬ್ಬರು ನೀಡಿದ ಹಣ ಎಂದಿದ್ದಾನೆ. ಇದೀಗ ಆತ ನೀಡಿದ ದೂರಿನ ಮೇರೆಗೆ ಪೊಲೀಸರು ಅಪರಿಚಿತ ವ್ಯಕ್ತಿಯ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಸಲಿಯಂತೆ ಕಾಣುವ 500ರ ನಕಲಿ ನೋಟ್ನಲ್ಲಿ ಅನುಪಮಾ ಖೇರ್ ಚಿತ್ರ ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದನ್ನ ತಪ್ಪಾಗಿ ಬರೆಯಲಾಗಿದೆ. ಈ ನಕಲಿ ನೋಟ್ ಎಲ್ಲಿಂದ ಮುದ್ರಿಸಲಾಗ್ತಿದೆ ಮತ್ತು ಎಷ್ಟು ನೋಟುಗಳನ್ನ ಚಲಾವಣೆ ಆಗಿದೆ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ.